ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ನ ರೆಡಿ ಮಾಡಿರ್ತೀವಿ. ಆದರೆ ನಮ್ಗೆ ಏನಾಗ್ತಿರುತ್ತೆ ಅಂತಂದರೆ ಹೊಲಿಗೆ ಟೈಟಾಗಿ ಬಿದ್ದಿರೋಲ್ಲ, ಅದು ನಮಗೆ ಜಾಸ್ತಿ ಬಿಸ್ತಾ ಇರುತ್ತೆ ಅಂಥೇಳಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ. ಅವ್ರು ಏನು ಪ್ರಾಬ್ಲಮ್ ಮಾಡಿರ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾವ ರೀತಿ ನಾವು ಸ್ಟಿಚ್ನ ಹಾಕಿದರೆ ಕರೆಕ್ಟಾಗಿ ಕೂಡುತ್ತೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಇವಾಗ ಬ್ಲೌಸ್ನ ಅರ್ಧ ಸ್ಟಿಚ್ ಮಾಡಿದ್ದೀನಿ. ನಾನು ಇವಾಗ ಸೈಡ್ ಜಾಯಿಂಟ್ನ ನಿಮಗೆ ಮಾಡಿ ತೋರಿಸ್ತೀನಿ. ಯಾವ ರೀತಿ ನಾವು ರಫ್ ಹೊಡಿಬೇಕು, ಯಾವ ರೀತಿ ರಫ್ ಹೊಡೆದ್ರೆ ನಮಗೆ ನೀಟಾಗಿ ಹೊಲಿಗೆ ಕೂಡ್ತಾವೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಕ್ಲಿಯರ್ ಆಗಲಿ ಕಾಣಲಿ ಅನ್ನೋದಕ್ಕೆ ನಾನು ಸ್ವಲ್ಪ ಇಲ್ಲಿ ಜೂಮ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಈ ರೀತಿ ಈಗ ಸ್ಟಿಚ್ ಹಾಕಬೇಕಾದ್ರೆ ಫಸ್ಟ್ ಇವಾಗ ನೋಡಿ ಯಾವ ರೀತಿ ಮಾಡಬೇಕು ಅಂತ ಅಂದರೆ, ನಾವು ಸುಮ್ಮನೆ ಈ ಥರ ಹಿಂಗೆ ಸ್ಟ್ರೇಟಾಗಿ ಅಷ್ಟೇ ನಾವು ಈ ಥರ ಸ್ಟ್ರೇಟಾಗಿ ಹೊಲಿಗೆನ ಹಾಕ್ತಾ ಇರ್ತೀವಿ. ಆ ರೀತಿ ಹಾಕಿದರೆ ನಮಗೆ ಖಂಡಿತ ಏನಾಗುತ್ತೆ ಅಂತಂದರೆ ಬ್ಲೌಸು ಹೊಲಿಗೆ ಬಿಸ್ತಾ ಇರುತ್ತೆ. ನೋಡಿ, ನಾವು ಅಷ್ಟೇ ಹಾಕ್ಬಿಡ್ತೀವಿ. ನೋಡಿ, ಈ ರೀತಿ ನಾವು ಅಷ್ಟೇ ಹಾಕ್ಬಿಟ್ರೆ ನಮಗೆ ಲಾಸ್ಟಲ್ಲಿ ಹೊಲಿಗೆ ಬಿಸ್ತಾ ಇರುತ್ತೆ. ಈ ರೀತಿ ನಾವು ಹಾಕಬಾರ್ದು. ನಾವು ಒಂದು 2-3 ಸತಿ ರಫ್ ಹೊಡೆದ್ರೆ ಎರಡು ಸೈಡು ಆಗಲಿ, ಇಲ್ಲ ನಾವು ಸ್ಟಾರ್ಟಿಂಗಿಂದ ಎಲ್ಲಿ ಹೊಲಿತಿರ್ತೀವಿ ಅಲ್ಲಿ ನಾವು ಈ ರೀತಿ ಮುಂದ್ಗಡೆ ರಫ್ ಹೊಡಿಬೇಕು. ಇದೇ ರೀತಿನೇ ನೀವು ಫಾಲೋ ಮಾಡಿರಿ. ಈ ರೀತಿ ಮಾಡಿದರೆ ನಿಮಗೆ ಹೊಲಿಗೆ ಬಿಚ್ಚೋದಿಲ್ಲ. ನೋಡಿ, ಇವಾಗ ರಫ್ ಯಾವ ರೀತಿ ಹೊಡಿಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಈ ರೀತಿ ಸ್ಟಿಚ್ ಹಾಕಿದ ನಂತರ ಮತ್ತೆ ಇನ್ನೊಂದು ಸರಿ ಬಟ್ಟೆನ ಈ ಥರ ಎಳಿಬೇಕು. ಎಳೆದ ನಂತರ ಮತ್ತೆ ಇನ್ನೊಂದು ಸರಿ ಫೂಟ್ನ ತೆಳಗಿಳಿಸಿ ಮತ್ತೆ ಈ ರೀತಿ ಸ್ಟಿಚ್ನ ತಗೋಬೇಕು. ತುಂಬ ಇದನ್ನು ಒಂದು 2-3 ಸತಿ ನಾವು ಫಾಸ್ಟಾಗಿ ಮಾಡಿದರೆ ಬರುತ್ತೆ. ಇದೇ ರೀತಿನೇ ಮಾಡಿ ನೀವು ಸಹ. ನೋಡಿ, ತುಂಬಾ ಸಿಂಪಲ್. ಈ ರೀತಿ ನಾವು 2-3 ಸತಿ ರಫ್ ಹೊಡೆದ್ರೆ ಹೊಲಿಗೆ ನೀಟಾಗಿ ಕೂಡುತ್ತೆ. ನೋಡಿ, ಈಗ ಲಾಸ್ಟ್ ಇಲ್ಲಿ ತುದಿಗೆ ಬಂದ್ವಲ್ಲ, ಇಲ್ಲಿನೂ ಸಹ ನಾವು ರಫ್ ಹೊಡಿಬೇಕು. ನೋಡಿ, ಈ ಥರ ನಾವು 2-3 ಸತಿ ಏನು ರಫ್ ಹೊಡೆದ್ರೆ ಏನಾಗುತ್ತೆ ಅಂತಂದರೆ ಬ್ಲೌಸ್ ಬಿಚ್ಕೊಳ್ಳೋದಿಲ್ಲ. ನೋಡಿ, ನಾವು ಒಂದೇ ಏನಾದರೂ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಒಂದೇ ಸರಿ ಹೊಲಿಗೆ ಹಾಕಿದ್ದು. ನೋಡಿ, ಇದನ್ನು ಸ್ವಲ್ಪ ಈ ಥರ ಎಳೆದ್ಬಿಟ್ರೆ ಏನಾಗುತ್ತೆ, ಇದು ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಈ ರೀತಿ ನಾವು ಹಾಕಬಾರ್ದು. ಇಲ್ಲಿ ಮುಂದ್ಗಡೆನೂ ರಫ್ ಹೊಡಿಬೇಕು, ಮತ್ತು ನಾವು ಹೊಲಿಗೆ ಯಾವಾಗ ಎಲ್ಲಿ ಎಂಡ್ ಮಾಡ್ತಿರ್ತೀವಿ ಅಲ್ಲಿನೂ ನಾವು ರಫ್ ಹೊಡಿಬೇಕು. ಇದೇ ರೀತಿನೇ ಮಾಡಿದರೆ ಸ್ಟಿಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿರಿ, ನಾವು ಬ್ಲೌಸ್ನ ಯಾವಾಗಲೂ ಹಾಕುವಾಗ ಎಲ್ಲ ಕಡೆಯೂ ಅದೇ ರೀತಿನೇ ಮಾಡಬೇಕು. ನಾವು ಟಕ್ಸ್ನು ಹಿಡಿಯುವಾಗ ನಾವು ಇಲ್ಲಿಂದ ನಾವು ಹಿಂಗೆ ಸ್ಟಿಚ್ ಹಾಕ್ತೀವಿ ಅಂತಂದರೆ ಇಲ್ಲಿಂದ ನಾವು ರಫ್ ತೊಗೋಬೇಕು, ಮತ್ತು ಇಲ್ಲಿ ಸಹ ಮುಂದ್ಗಡೆ ರಫ್ ಹೊಡಿಬೇಕು. ಈ ರೀತಿ ನಾವು ಕಂಪ್ಲೀಟಾಗಿ ಏನು ಮಾಡಬೇಕು ಅಂತಂದರೆ, ಇಲ್ಲಿಗೆ ನಮ್ಗೆ ಹೊಲಿಗೆ ಎಂಡ್ ಆಗುತ್ತೆ ಅಂತಂದರೆ ನಾವು ಕಂಪಲ್ಸರಿಗೆ ರಫ್ ಹೊಡಿಬೇಕು. ಈ ಥರ ನೋಡಿ, ಇಲ್ಲಿ ತೋಳೆಲ್ಲ ನಾವು ಹಚ್ಕೊಳ್ಳುವಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ನಾವು ರಫ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ, ಯಾಕಂದರೆ ಅದು ನಮಗೆ ಒಳಗಡೆ ಹೋಗ್ಬಿಡುತ್ತೆ. ಇಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮತ್ತು ಲಾಸ್ಟ್ ಎಂಡ್ ಮಾಡುವಾಗ ಕಂಪಲ್ಸರಿಯಾಗಿ ನಾವು ರಫ್ ಹೊಡೆಯಬೇಕು. ನೋಡಿರಿ, ಇನ್ನೊಂದು ಸರಿ ನಾನು ಸ್ಲೋ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ನೋಡಿ, ಫಸ್ಟು ಒಂದು ಸರಿ ಈ ರೀತಿ ಇಟ್ಟು ಹೊಲಿಗೆ ಹಾಕ್ಕೊಳ್ಳಿ. ಹಾಕಿದ ನಂತರ ಮತ್ತೆ ಫೂಟ್ನ ಮೇಲೆತ್ತಿದ ನಂತರ ಬಟ್ಟೆನ ಹೊರಗಡೆ ಎಳ್ಕೊಳ್ಳಿ. ಎಳೆದಿದ ನಂತರ ಮತ್ತೆ ಇನ್ನೊಂದು ಸಾರಿ ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಈಗ 2 ಸರಿ ಆಯ್ತು. ಒಂದು 3 ಸರಿ ಈ ಥರ ನೀವು ರಫ್ ಹೊಡೆದ್ಬಿಟ್ರೆ ಹೊಲಿಗೆ ಯಾವುದೇ ರೀತಿ ಬಿಚ್ಕೊಳ್ಳೋದಿಲ್ಲ, ತುಂಬ ಟೈಟಾಗಿ ಕೂಡುತ್ತೆ.
ನೋಡಿ ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಎರಡು ಸೈಡನ್ನು ಅದೇ ರೀತಿಯೇ ಫಾಲೋ ಮಾಡಬೇಕು. ನಾವು ಹೊಲಿಗೆ ಏನಾದರೂ ನಮಗೆ ನೆಕ್ಸ್ಟು ಸ್ಟಿಚ್ ಮಾಡುವಾಗ ಒಳಗಡೆ ಹೋಗುತ್ತೆ ಅನ್ನೋದಾದರೆ ನಾವು ಹಾಗೆ ಹೊಲಿಗೆನ ಹಾಕಬೇಕು. ಇಲ್ಲ ನಮ್ಮದು ಹೊಲಿಗೆ ಅಲ್ಲಿಗೆ ಎಂಡ್ ಆಗುತ್ತೆ ಅಂತ ಅಂದರೆ ನಾವು ಅಲ್ಲಿ ರಫ್ ಹೊಡೆದು ಬಿಟ್ಬಿಡಬೇಕು. ಹಂಗಿದ್ರೆ ನಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಕೊಡುತ್ತೆ. ಮತ್ತು ನೆಕ್ಸ್ಟ್ ನೋಡಿ, ನಾವು ಎರಡು ಸೈಡ್ ಜಾಯಿಂಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಮಗೆ ಈ ಥರ ಪೀಸು ಹೊರಗಡೆ ಕಾಣ್ತಿರುತ್ತೆ. ನಾವು ಇದನ್ನು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವು ಎರಡು ಸೈಡ್ ತುದಿ ಬಟ್ಟೆನ ನಾವು ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿ ಲಾಸ್ಟಲ್ಲಿ ಒಂದು ಹೊಲಿಗೆ ಹಾಕಿದರೆ ನಮಗೆ ಫಿನಿಶಿಂಗನ್ನು ನೀಟಾಗಿ ಕಾಣಿಸುತ್ತೆ. ಇದೇ ರೀತಿನೇ ನೀವು ಸಹ ಫಾಲೋ ಮಾಡಿ ಎಲ್ಲ ಬ್ಲೌಸನ್ನು, ಹಾಗಾದರೆ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ಸ್ಟಿಚಿಂಗ್ ಬಗ್ಗೆ ನಿಮಗೆ ಯಾವುದೇ ರೀತಿ ಸ್ಟಿಚಿಂಗ್ ಮಾಡುವಾಗ ಪ್ರಾಬ್ಲಮ್ ಬಂದರೂ ಖಂಡಿತ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.